ಶಿವಮೊಗ್ಗದಲ್ಲಿ ಸಂಸದರಾದ ಬಿವೈ ರಾಘವೇಂದ್ರ ಅವರು ಪತ್ರಿಕಾಗೋಷ್ಠಿ ನಡೆಸಿ ಕೇಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಜನವರಿ 18ರಂದು ಶಿವಮೊಗ್ಗಕ್ಕೆ ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಸಚಿವರು 18ನೇ ತಾರೀಕಿಗೆ ಶನಿವಾರ ಶಿವಮೊಗ್ಗ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ನೇರವಾಗಿ ಪ್ರೇರಣಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕ್ಯಾಂಪಸ್ ಅಲ್ಲೇ ಅವರ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗುತ್ತೆ. ಈಗ ತಾನೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಾಗೆ ಅಗ್ರಿಕಲ್ಚರ್ ಬೇಸ್ಡ್ ಸ್ಟಾರ್ಟ್ಅಪ್ಸ್ ಗಳ ಒಂದು ಉದ್ಘಾಟನೆ ನೆರವೇರಿಸಿಕೊಟ್ಟು ಮತ್ತೆ ಅಲ್ಲಿಂದನೇ 11 ಗಂಟೆಗೆ ಟೇಕ್ ಆಫ್ ಆಗಿ ಸಾಗರದಲ್ಲಿ ನಮ್ಮ ಅಡಕೆ ಬೆಳೆಗಾರರ ಒಂದು ಸಾಗರ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘದ ವತಿಯಿಂದ ಒಂದು ಬೃಹತ್ ಸಮಾವೇಶ ನಡೀತಾ ಇದೆ. ಅದಕ್ಕೋಸ್ಕರ ಗೌರವಾನ್ವಿತ ಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಮಲೆನಾಡಿನ ಅಡಕೆ ಬೆಳೆಗಾರರ ಸಂಘ ಗೌರವಾನ್ವಿತ ಈ ಸಂಘದ ಅಧ್ಯಕ್ಷರು HS ಮಂಜಪ್ಪನವರು ಸೊರಬ ಅವರ ಒಂದು ನೇತೃತ್ವ, ಅದೇ ರೀತಿ ಅಧ್ಯಕ್ಷರಾದಂತಹ ಸನ್ಮಾನಿತ ರಾಮಚಂದ್ರ ಭಟ್ ಸಾಗರ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘ ಈ ರೀತಿ ಒಂದು ಸ್ವಾಗತ ಸಮಿತಿಗಳನ್ನ ಮಾಡಿಕೊಂಡು ಸನ್ಮಾನಿತ ಹಕ್ರೆ ಮಲ್ಲಿಕಾರ್ಜುನ್ ಅವರು ಇರ್ಬೋದು, ಗಿರಿ ಅವರು ಇರ್ಬೋದು, ಅನಿಲ್ ಒಡೆಯರಿ, ಸನ್ಮಾನಿತ ರಾಮಪ್ಪನವರು ಇವರೆಲ್ಲರೂ ಕೂಡ ಸೇರಿ ದೆಹಲಿಗೆ ಬಂದಾಗ ಅವರು ನಾವೆಲ್ಲರೂ ಕೂಡ ಮಂತ್ರಿಗಳಿಗೆ ವಿನಂತಿಯನ್ನ ಮಾಡಿಕೊಂಡು ಈ ಒಂದು ಸಮಾವೇಶಕ್ಕೆ ಬರಬೇಕು ಅಂತ ಹೇಳಿದಾಗ ಸಂತೋಷವಾಗಿ ನಾಳೆ 18ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ವಿಶೇಷವಾಗಿ ಅಡಕೆ ಪರಿಷ್ಕರಣಾ ಮತ್ತು ಮಾರಾಟ ಸಹಕಾರ ಸಂಘ ಆಪ್ಸ್ಕೋಸ್ ಮತ್ತೆ ತೋಟಗಾರ್ಸ್ ಕೋಆಪರೇಟಿವ್ ಸೊಸೈಟಿ ಇತರೆ ಸೊಸೈಟಿಗಳ ಸಹಕಾರದಿಂದ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಇಡೀ ತಂಡ ಈಗಾಗಲೇ ಕಳೆದ 10-15 ದಿನದಿಂದ ರೈತರನ್ನ ಒಗ್ಗೂಡಿಸಲಿಕ್ಕೆ ತಂದೆ ಆದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಇದನ್ನ ಒಳ್ಳೆ ದಿಕ್ಕಲ್ಲಿ ಮುಟ್ಟಿಸುವಂತ ಒಂದು ಹಂತಕ್ಕೆ ನಾವು ನಮ್ಮ ಹಾಲಪ್ಪನವರು, ನಮ್ಮ ಮೇಘರಾಜು, ಹಕ್ರೆ ಮಲ್ಲಿಕಾರ್ಜುನ್ ಅವರು ವಿಶೇಷವಾದಂತ ಪ್ರಯತ್ನ ಮಾಡ್ತಾ ಇದೀವಿ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಈಗಾಗಲೇ ಅವರು ಮಾಡಿದಂತ ನಮ್ಮ ಅಡಕೆ ಬೆಳೆಗಾರರ ಸಂಘ ಮಾಡಿದಂತ ಒಂದು ಪಾಂಪ್ಲೆಟ್ಸ್ ಅಲ್ಲಿ ಸಮಾವೇಶದ ಉದ್ದೇಶಗಳು ಅಂತ ಇದೆ. ವಿದೇಶಿ ಅಡಕೆ ಆಮದು, ಅಡಕೆ ಬರುವಂತ ರೋಗ ಬಾಧೆ ಪರಿಹಾರ ಕ್ರಮಕ್ಕೆ ಒತ್ತಾಯ, ವನ್ಯಜೀವಿಗಳ ಹಾವಳಿ ತಡೆಗಟ್ಟಲಿಕ್ಕೆ ಒತ್ತಾಯ, ಅಡಕೆ ಬೆಳೆಗಾರರ ಸೊಪ್ಪಿನ ಬೆಟ್ಟದ ಸಮಸ್ಯೆ ಬಗ್ಗೆ ಪರಿಹಾರಕ್ಕೆ, ಈ ರೀತಿ 4 ಮುಖ್ಯ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ.